ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ನಂದು 11 ಮತ್ತು 12ನೇ ದಿನದ್ದು ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಚಕ್ಕೆ ಜ್ಯೂಸನ್ನ ಕುಡಿತಾ ಇದ್ದೀನಿ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟು, ಯಾಕೆ ಅಂದರೆ ಮಕ್ಕಳಿಗೆಲ್ಲ ರಜೆ ಇತ್ತು ಅಂತ ಹೇಳಿ ಎದ್ದಿದ್ದು ಲೇಟಾಗಿತ್ತು. ಅದಕ್ಕೋಸ್ಕರ ಲೇಟಾಗಿ ತಿಂಡಿ ಕಾಫಿ ಎಲ್ಲ ಲೇಟು, ಜ್ಯೂಸ್ ಎಲ್ಲ ಲೇಟು. ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಇತ್ತು, ಮನೇನ ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಮ ಮನೆಗೆ ಎಷ್ಟು ಗಾಳಿ ಬೆಳಕು ಎಲ್ಲ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಬಿಸಿಲೆಲ್ಲ ಮನೆ ಒಳಗಡೆ ಬರುತ್ತೆ. ಅದು ಎಳೆ ಬಿಸಿಲು ಎಷ್ಟು ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ ಅಂದರೆ, ನನಗೆ ಸ್ವಲ್ಪ ಗಾಳಿ ಬೆಳಕೆಲ್ಲ ಜಾಸ್ತಿ ಬಂದರೆ ಮನೆ ಒಳಗಡೆ ಇಷ್ಟ. ಎದ್ದಿದ್ದು ಲೇಟಾಗಿದ್ದರಿಂದ ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಅಂಥೇಳಿ ಸ್ವಲ್ಪ ಕಾಫಿ ಕುಡಿಯೋಣ ಅಂಥೇಳಿ ಕಾಫಿನ ಕಾಯಿಸ್ಕೊಂಡು ಕುಡಿದು ತಿಂಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಶೋಕ್ ನಗರಕ್ಕೆ ಹೊರಟೋದೆ ನಾನು. ಅಲ್ಲಿ ಊರಿಂದ ಹಲಸಿನ ಹಣ್ಣು ತಂದಿದ್ರು ಅಂತ ಹೇಳಿ ಹಲಸಿನ ಹಣ್ಣನ್ನ ಕಟ್ ಮಾಡ್ತಾಯಿದ್ರು. ಅದನ್ನೆಲ್ಲ ಸ್ವಲ್ಪ ತಿಂದೆ, ಅಡುಗೆ ಊಟ ಅಂತೆಲ್ಲ ಮುಗಿಸಿ ರಾತ್ರಿ ಮನೆಗೆ ಬಂದಾಗ 11 ಗಂಟೆ 12 ಗಂಟೆ ಆಗಿತ್ತು. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ದಿನದ್ದು ವಿಡಿಯೋ. ಇವತ್ತು ನಾನು ಅಂದರೆ 12ನೇ ದಿವಸ ನಾನು ಏನಂತ ಹೇಳಿದ್ರೆ ನಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ. ಹಿಂದೆ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಲ್ಲಿಕಾಯಿ ಜ್ಯೂಸನ್ನ ಹೇಗೆಲ್ಲ ಮಾಡಿಕೊಂಡು ನಾನು ಕುಡಿತೀನಿ ಅಂಥೇಳಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ನಲ್ಲಿಕಾಯಿ ಜ್ಯೂಸನ್ನ ಮಾಡಿರೋದನ್ನ ವೀಡಿಯೋನ ಹೋಗಿ ಚೆಕ್ ಮಾಡ್ಬೋದು, ಯಾವ ಥರ ನಾನು ಮಾಡ್ಕೊಂಡು ಕುಡ್ದಿದ್ದೀನಿ ಅಂಥೇಳಿ. ನಾನು ಅದರಿಂದ ಏನೇನು ಉಪಯೋಗ ಅಂತಲೂ ಸಹ ನಾನು ಹೇಳಿದ್ದೀನಿ. ನಿಜ ಹೇಳಬೇಕು ಅಂದರೆ ವೆಯ್ಟ್ ಲಾಸ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಬೇಕಾದರೆ ತಿಂದು ದಪ್ಪ ಆಗಿಬಿಡ್ಬೋದು, ಆದರೆ ವೆಯ್ಟ್ ಲಾಸ್ ಮಾಡೋದೈತಲ್ಲ ಸ್ವಲ್ಪ ಕಷ್ಟನೇ. ಆದರೆ ಈ ಜ್ಯೂಸನ್ನ ಕುಡಿಯೋದ್ರಿಂದ ನಿಜವಾಗ್ಲೂ ಸಣ್ಣ ಆಗ್ತೀರಾ. ನನಗೆ ಗೊತ್ತು, ನಾನು ಆಗಿದ್ದೀನಿ, ನಾನು ಉಪಯೋಗಿಸಿ ನಾನು ಪ್ರಯತ್ನ ಪಟ್ಟಿರೋದಕ್ಕೆ ನಾನು ಈ ವಿಡಿಯೋನ ತೋರಿಸ್ತಾ ಇರೋದು. ಅಂದರೆ ಸ್ವಲ್ಪ ಹೀಟು ಜಾಸ್ತಿ, ಅದಕ್ಕೋಸ್ಕರ ಇದನ್ನು ಕುಡಿಯೋಕ್ಕೆ ಸ್ವಲ್ಪ ಒಂಥರ ಆಗುತ್ತೆ. ಯಾಕೆ ಅಂದರೆ ಈ ಜೀರಿಗೆ ಇದೆಲ್ಲ ಸ್ವಲ್ಪ ಹೀಟ್ ಇದೆ, ಈ ಟೆಂಪ್ರೇಚರ್ಗೆ ಸ್ವಲ್ಪ ಈ ಬಾಡಿ ಎಲ್ಲ ಹೀಟ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಕೈ ಎಣ್ಣೆ ಎಲ್ಲ ಹಾಕಿ ತಲೆಗೆ ಹಚ್ತಾ ಇರ್ತೀನಿ, 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಮನುಷ್ಯಂಗೆ ಈ ಜ್ಯೂಸು ಇವೆಲ್ಲ ಕುಡ್ದು ಸಣ್ಣನೂ ಆಗ್ಬೋದು, ದಪ್ಪಾಗಿರೋರು ಇರ್ತಾರೆ. ಸಣ್ಣಗೆ ಇರಲಿ ದಪ್ಪನೇ ಇರಲಿ, ವ್ಯಾಯಾಮ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ವ್ಯಾಯಾಮ ಏನು ಅಂತ ಹೇಳಿದ್ರೆ ಹೋಗಿ ಜಿಮ್ಗೆ ಹೋಗಿ ಏನೇನೋ ಮಾಡ್ತಾರಲ್ಲ ಆ ಥರ ಎಲ್ಲ ಅಲ್ಲ. ವ್ಯಾಯಾಮ ಅಂದರೆ ಮನೇಲೇ ಆದಷ್ಟು ಎದ್ದು ಬಗ್ಗಿ ಕೆಲಸನ ಮಾಡಿದ್ರೆ ಅದೇ ವ್ಯಾಯಾಮ ಆದಂಗೆ ಆಗುತ್ತೆ. ಈಗಿನ ಕಾಲದಲ್ಲಿ ಯಾರೂ ಅಷ್ಟು ಶ್ರಮಪಟ್ಟು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಇವತ್ತಿನ ಕಾಲದಲ್ಲಿ ವ್ಯಾಯಾಮ ಇವೆಲ್ಲ ಮಾಡಲೇಬೇಕಾಗುತ್ತೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮನ ಮಾಡಬೇಕು. ಹೌಸ್ ವೈಫ್ಗಳೆಲ್ಲ ಸುಮಾರು ಜನ ಪಾಪ ಎದ್ದು ಬಗ್ಗಿ ಕೆಲಸ ಎಲ್ಲ ಮಾಡಿ ಮಕ್ಕಳಿಂದ ಸುತ್ತೇ ವ್ಯಾಯಾಮ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಆದರೂ ಎಷ್ಟು ಜನ ಏನಂತಾರೆ ಗೊತ್ತಾ, ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಯಾಕೆ ದಪ್ಪ ಆಗ್ತೀರಂತ. ಎಲ್ಲ ಚೆನ್ನಾಗಿ ತಿಂದು ಉಂಡಿನೇ ದಪ್ಪ ಆಗಲ್ಲ, ಅವ್ರವ್ರ ಬಾಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹೆಣ್ಮಕ್ಳು 30 ಆಗ್ತಿದ್ದಂಗೆ, ಆಮೇಲೆ ಮದುವೆ ಆಗ್ತಿದ್ದಂಗೆ ಅವರ ಹಾರ್ಮೋನಿಯಂ ಎಕ್ಸ್ಚೇಂಜ್ ಆದಾಗ ಅದು ಕಾಮನ್ನು, ದಪ್ಪ ಆಗ್ತಾರೆ ಹೆಣ್ಮಕ್ಳೆಲ್ರೂ. ಆ ಜನಗಳು ತಪ್ಪಾಗಿ ತಿಳ್ಕೊತಾರೆ, ಹೋಗಿ ಚೆನ್ನಾಗಿ ತಿಂದು ಉಂಡು ದಪ್ಪ ಹೋಗ್ತಾರೆ ಅಂತ. ನಿಜವಾಗ್ಲೂ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಹಂಗಂತಾರೆ, ಅವ್ರು ದಪ್ಪ ಆಗ್ಬಿಟ್ಟಿದ್ದಾರೆ, ದಪ್ಪ ಚೆನ್ನಾಗಿ ತಿಂತಾರೆ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ತಿಂದು, ಯಾರೋ ಒಬ್ರು ಇದ್ದಾರೆ ತಿನ್ನೋಕ್ಕೆ ಅಂತಲೇ ಇಷ್ಟಪಡೋರು ದಪ್ಪ ಆಗ್ತಾರೆ. ಸ್ವೀಟ್ ತಿಂತಾರೆ, ಅವರು ಹೆವಿ ತಿಂತಾರೆ, ಅದಕ್ಕೋಸ್ಕರ ದಪ್ಪ ಆಗ್ತಾರೆ. ಇನ್ನು ಎಷ್ಟೋ ಜನ ಹೆಣ್ಮಕ್ಳು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ, ಅವ್ರಿಗೆ ಮದುವೆ ಆದಮೇಲೆ ಅವ್ರ ಬಾಡಿ, ಮಗು ಆದಮೇಲೆ ಅವ್ರ ಬಾಡಿ ಎಲ್ಲ ಎಕ್ಸ್ಚೇಂಜ್ ಆಗಿರುತ್ತೆ, ಅದಕ್ಕೋಸ್ಕರ ಅವರು ಸ್ವಲ್ಪ ದಪ್ಪ ಆಗ್ತಾರೆ. ಒಬ್ಬ ಮನುಷ್ಯನ ದೇಹದಲ್ಲಿ ಇನ್ನೊಂದು ಜೀವ ಹುಟ್ಟುತ್ತೆ ಅಂದರೆ ಸುಮ್ಮನೆ ಅಲ್ಲ ಹೆಣ್ಮಕ್ಳದು. ಎಷ್ಟೋ ಜನ ನೋವನ್ನ ತಿಂದಿರ್ತಾರೆ ಹೇಗೆ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳಿಗೂ ಏನಂದು ದಪ್ಪ ಆಗಬೇಕು, ದಪ್ಪ ಎಲ್ಲರಿಗೂ ಅಸಹ್ಯವಾಗಿ ಕಾಣಿಸ್ಬೇಕು ಅಂತ ಯಾರಿಗೂ ಏನು ಇಷ್ಟ ಇರಲ್ಲ. ಅದು ದೇವರು, ನಮ್ಮ ಪ್ರಕೃತಿ ನಿಯಮ ಅದು. ಒಂದೊಂದು ಸಲ ಅವ್ರವ್ರ ಬಾಡಿ ಹೇಗಿರುತ್ತೆ ಆ ಥರ ರಿಯಾಕ್ಟ್ ಮಾಡುತ್ತೆ. ಒಬ್ರೊಬ್ಬರು ಸಣ್ಣನೇ ಇರ್ತಾರೆ, ಒಬ್ರೊಬ್ಬರು ದಪ್ಪ ಆಗೋಗ್ತಾರೆ. ಅದು ಪ್ರಕೃತಿ ನಿಯಮ ಅಂಥೇಳಿ ನಾವು ಸಹ ಹಾಗೆ ಬಿಡೋಕ್ಕಾಗಲ್ಲ. ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅದಷ್ಟು ಸಣ್ಣ ಆಗೋಕ್ಕೆ ಪ್ರಯತ್ನನ ಪಡಬೇಕು. ಅದಕ್ಕೋಸ್ಕರ ನಾನು ಆದಷ್ಟು ಆರೋಗ್ಯ ದೃಷ್ಟಿಯಿಂದ ಸಣ್ಣ ಆಗಬೇಕು ಅಂತ ಅಂದ್ಕೊಂಡು ನಾನು ಪ್ರಯತ್ನನ ಪಡ್ತಾಯಿದ್ದೀನಿ.
ನಾನು ಹೇಳ್ತಾ ಇಲ್ವಾ, ಒಂದು ತಿಂಗಳು ನಾನು ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅಂದ್ಕೊಂಡು ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಅನ್ಕೊತಿದ್ದೆ ಮಾಡಬೇಕು ಅಂತ ಅಂದ್ಕೊಂಡು 2 ದಿವಸ ಮಾಡಿ 3ನೇ ದಿವ್ಸಕ್ಕೆ ಸುಮ್ಮನಾಗ್ಬಿಡ್ತಿದ್ದೆ. ಹೋಗುತ್ತಾ ಯಾರು ಮಾಡ್ತಾರೆ ಅಂಥೇಳಿ ಈ ಸಲ ದೃಢವಾಗಿ ನಿರ್ಧಾರನ ತಗೊಂಡು ನಾನು ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀನಿ. ನಾನೇನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಯಾರಾದರೂ ನೋಡಲಿ ಸ್ವಲ್ಪ ದಪ್ಪ ಆಗಿದೆಯಾ ಅಂತ ಹೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಬಾಣಂತಲೇನೋ ದಪ್ಪ ಆಗಿದ್ದರೆ ಏನೂ ಅನ್ನಿಸ್ತಿರ್ಲಿಲ್ಲ, ಬಿಡು ಬಾಣಂತಿ ಅದಕ್ಕೆ ಜಾಸ್ತಿ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಿತ್ತು. ಆದರೆ ಈಗ ಯಾರಾದರೂ ನೋಡಿದ್ರೆ ಸ್ವಲ್ಪ ದಪ್ಪ ಆಗಿದೆಯಾ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಇಲ್ಲ ಸಾಕು, ನೀನು ಇಷ್ಟೇ ಇರಬೇಕು ಅಂತ ಅಂತಾರೆ. ಆದರೆ ನನಗೆ ಇನ್ನು ಮುಂದಕ್ಕೆ ಎಲ್ಲಿ ದಪ್ಪ ಆಗಿಬಿಟ್ರೆ, ಅಂದರೆ ನಾನು ಹೈಟು ಸ್ವಲ್ಪ ಕಮ್ಮಿ ಇರೋದ್ರಿಂದ ದಪ್ಪ ಆದ್ರೂ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ನನಗೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡೋದಕ್ಕಾಗಲ್ಲ ಅಷ್ಟು ದಪ್ಪ ಇದ್ದರೆ. ಅದಕ್ಕೋಸ್ಕರ ಅಂದರೆ ನಮ್ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿನೇ, ಬಗ್ಗಿ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ ದಪ್ಪ ಆಗಿಬಿಟ್ರೆ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ನನ್ನ ಆರೋಗ್ಯ ದೃಷ್ಟಿಯಿಂದ ಮೇಯ್ನು, ನನ್ನ ಆರೋಗ್ಯ ದೃಷ್ಟಿ 30 ಆಗ್ತಾ ಇದ್ದಂಗೆ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟು ಅವ್ರ ಬಾಡಿ ಅವ್ರ ಮಾತನ್ನ ಕೇಳಲ್ಲ ಆ ಟೈಮಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ವೆಯ್ಟ್ ಲಾಸ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. 1-2 kg ಸಣ್ಣ ಆದಮೇಲೆ ನಾನು ಕಂಪಲ್ಸರಿ ಒಂದು ಜ್ಯೂಸನ್ನ ಕಂಪಲ್ಸರಿ ಕುಡಿತೀನಿ. ಅದು ಯಾವ ಜ್ಯೂಸು ಅಂತ ನಾನು 1 ತಿಂಗಳಾದಮೇಲೆ ನಿಮಗೆ ಹೇಳ್ತೀನಿ. ಯಾವ ಜ್ಯೂಸನ್ನ ನಾನು ಕಂಟಿನ್ಯೂಸ್ ಆಗಿ ಕುಡ್ಕೊಂಡು ಹೋಗ್ತೀನಿ ಅಂತ. ಅದರಿಂದ ನಮ್ಮದು ಅದು ಯಾವ ಥರ ಅಂತಂದರೆ, ಈ ಕಾಫಿ ಟೀನ ಕುಡಿತೀವಲ್ಲ ಆ ಥರ ನಮಗೆ ಅದು ಅಭ್ಯಾಸ ಮಾಡ್ಕೊಬಿಡ್ಬೇಕು. ಆ ಅಭ್ಯಾಸ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದನ್ನು ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಇವತ್ತು ಮೊಟ್ಟೆನ ತೊಗೊಬಂದಿದ್ವಿ, ಮೊಟ್ಟೆ ಸಾಂಬಾರನ್ನ ಮಾಡೋಣ ಅಂಥೇಳಿ. ತಿಂಡಿಗೆ ಅಕ್ಕನ ಮಗಳು ಬಾತ್ ಮಾಡಿದ್ಲು, ಅದನ್ನು ಕೊಟ್ಟು ಕಳಿಸಿದ್ಲು, ಅದನ್ನು ತಿಂತೀನಿ ನಾನು. ಈಗ ಮೊಟ್ಟೆ ಸಾಂಬಾರನ್ನ ಮಾಡೋಣ ಅಂಥೇಳಿ ಇಲ್ಲಿಗೆ ಮೊಟ್ಟೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ನನಗಷ್ಟು ನಾನ್ ವೆಜ್ ಎಲ್ಲ ನೀಟಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಾನು ನಾನ್ ವೆಜ್ನ ಹೆಂಗೆ ಮಾಡ್ತೀನಿ ಏನು ಅಂತ ಇಲ್ಲ, ಮೊಟ್ಟೆ ಸಾಂಬಾರನ್ನ ಹೆಂಗೆ ಮಾಡ್ತೀನಿ ಏನು ಅಂತೇಳಿ ತೋರಿಸಿಲ್ಲ. ಯಾಕೆಂದರೆ ನನಗೆ ಅಷ್ಟು ವೆಜ್ಜು ಅಡುಗೆ ಮಾಡೋಷ್ಟು ನಾನ್ ವೆಜ್ಜು ನನಗೆ, ನನ್ನ ಅಡುಗೆಲಿ ನಾನೇ ಮಾಡೋದು ನನಗಿಷ್ಟ ಆಗಲ್ಲ. ಅಂದರೆ ಆಲ್ಮೋಸ್ಟು ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಚಿಕನ್ ಸಾರು, ಮಟನ್ ಸಾಂಬಾರೆಲ್ಲ ಮಾಡ್ತಾರೆ. ನಮಗೆ ಗೊತ್ತಿರ್ತದೆ, ನಾವು ಹಳ್ಳಿಲಿ ಬಂದಿರ್ತೀವಲ್ಲ, ಅವರಿಗೆಲ್ಲ ಗೊತ್ತಿರುತ್ತೆ. ನನಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ನಾನ್ ವೆಜ್ ಎಲ್ಲ ತೋರ್ಸೋಕ್ಕೆ. ಚೆನ್ನಾಗಿ ಮಾಡಿದ್ರೆ ತೋರಿಸ್ಬೋದು, ಚೆನ್ನಾಗಿ ಮಾಡಿಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ತೋರ್ಸೋಕ್ಕೆ ಹೋಗಲ್ಲ. ಹಂಗಂತ ಅಂದ್ಬಿಟ್ಟು ತಿನ್ನೋಕ್ಕಾಗದೇ ಇರೋಷ್ಟು ಏನು ಕೆಟ್ಟಾಗಿ ಮಾಡಲ್ಲ. ನಾನು ಮಾಡೋದು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ನಾನ್ ವೆಜ್ನ ತೋರ್ಸೋಕ್ಕೆ ಹೋಗಲ್ಲ. ಅಂದರೆ ಊರಲ್ಲಿದ್ದಾಗೆಲ್ಲ ಮಾಡ್ತಿದ್ದೆ. ಇವಾಗ ಇಲ್ಲಿಗೆ ಬಂದಮೇಲೆ ಆಲ್ಮೋಸ್ಟು ಮರ್ತೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಜಾಸ್ತಿ ನಾನ್ ವೆಜ್ನ ಮಾಡಲ್ಲ, ವೆಜ್ಜೇ ಜಾಸ್ತಿ. ಯಾವತ್ತೋ ತಿಂಗಳಿಗೋ 2 ತಿಂಗ್ಳಿಗೊಂದು ಸಲ ನಾವು ನಾನ್ ವೆಜ್ನ ಮಾಡೋದು. ಯಾವಾಗಲೂ ನಾನ್ ವೆಜ್ನ ಮಾಡಲ್ಲ. ಯಾರೂ ಸಹ ಇಷ್ಟನೂ ಪಡಲ್ಲ. ನಮ್ಮ ಮನೇಲಿ ತಿಂತಾರೆ ಅಪರೂಪಕ್ಕೆ, ಅಷ್ಟೊಂದು ಇಷ್ಟಪಟ್ಟು ತಿನ್ನೋರು ಯಾರೂ ಇಲ್ಲ. ಅದಕ್ಕೋಸ್ಕರ ನಾವೇನು ನಾನ್ ವೆಜ್ನ ಮಾಡೋಕ್ಕೋಗಲ್ಲ. ನಮ್ಮ ಮಕ್ಕಳು ಸಹ ನನಗೆ ನಾನ್ ವೆಜ್ ಬೇಕು ಅಂತ ಅವರು ಜಾಸ್ತಿ ಕೇಳಲ್ಲ. ಯಾವತ್ತಾದರೂ ಅಪರೂಪ ನನಗೆ ನಾನ್ ವೆಜ್ ಬೇಕು, ಚಿಚ್ಚಿ ಬೇಕು, ಆಮೇಲೆ ಫಿಶ್ ಬೇಕು ಅಂತ ಕೇಳೋದು. ಹಂಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಸೊಪ್ಪು, ತರಕಾರಿ ಈ ಥರ ಅಡುಗೆಗಳೇ ಜಾಸ್ತಿ ನಾವು ಮಾಡೋದು. ಬದಲಾವಣೆಯೇ ಜಗದ ನಿಯಮ ಅಂತಾರಲ್ಲ, ಹಾಗೆ ನಾವು ಯಾವ್ಯಾವ ಪರಿಸರಕ್ಕೆ ಹೊಂದ್ಕೊತೀವಿ ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ. ಆಲ್ಮೋಸ್ಟು ನಾವು ಮದುವೆಗೆ ಒಂದು 9 ವರ್ಷ ಆಯ್ತಾ ಬಂತು. 9 ವರ್ಷದಿಂದನೂ ಜಾಸ್ತಿ ನಾವು ನಾನ್ ವೆಜ್ನ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ನಮ್ಮ ಮಾವ ತಿನ್ನಲ್ಲ. ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಮಾಡ್ಕೊಳ್ಳೋಕೆ ಅಷ್ಟು ಇದು ಮಾಡಲ್ಲ. ಪಾಪ ಅವ್ರೇನು ಮಾಡ್ಕೊಂಡು ತಿನ್ನಬೇಡಿ ಅಂತ ಹೇಳಿಲ್ಲ. ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ಅಂದರೆ ಅದ್ರ ಸ್ಮೆಲ್ ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಾನೇನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರೂ ಅಲ್ಲಿ ಮಾವರ ಮನೆ ಮಾಡಿದ್ರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀವಿ. ಇಲ್ಲಿ ಮಾಡಿದ್ರೆ ಒಳಗಡೆ, ಅಂದರೆ ಅಡುಗೆ ಮನೇಲಿ ಮಾಡಲ್ಲ, ಹಾಲಲ್ಲಿ ಗ್ಯಾಸ್ನ ಇಟ್ಕೊಂಡು. ಇಲ್ಲೂ ಸಹ ನಾವು ಒಳಗಡೆ ಮಾಡಲ್ಲ, ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀವಿ. ಅಷ್ಟಾಗಿ ನಾನ್ ವೆಜ್ ಯಾರೂ ಇಷ್ಟಪಡಲ್ಲ. ಅಂದ್ಬಿಟ್ಟು ತಿನ್ನೋದೇ ಇಲ್ಲ ಅಂತಲ್ಲ, ತಿಂತೀವಿ, ಅಪರೂಪಕ್ಕೆ ತಿಂತೀವಿ ಅಷ್ಟೇ. ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಜಾಸ್ತಿ ವೀಡಿಯೋನ ಹಾಕೋಕ್ಕೆ ಹೋಗಲ್ಲ. ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀರಾ ಅವರು ನಿಜವಾಗ್ಲೂ ಈ ವೆಯ್ಟ್ ಲಾಸ್ನ ಮಾಡ್ಬೋದು. ನಿಜವಾಗ್ಲೂ ನೀವೇ ರಿಸಲ್ಟ ನಿಮಗೆ ಗೊತ್ತಾಗುತ್ತೆ. 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನೀವು ಯಾವ ಥರ ವೆಯ್ಟ್ ಲಾಸ್ ಆಗ್ತೀರಾ ಅಂತ ಹೇಳಿ.
ನನಗೆ ಇವತ್ತು ಅಂದರೆ ತುಂಬ ಬಿಸಿಲಿರೋದ್ರಿಂದ ನನಗೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಸ್ವಲ್ಪ ಕೋಲ್ಡ್ ಕಾಫಿನ ಮಾಡ್ಕೊಂಡು ಕುಡಿದೆ. ನಮ್ಮನೆ ಸೀಟಿನ ಮನೆಗೂ ಅದಕ್ಕೂ ತುಂಬ ಅಂದರೆ ತುಂಬ ಬಿಸಿಲು, ಸೆಕೆ, ತುಂಬ ಸೆಕೆ. ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತೈತಿ. ಈ ಬಿಸಿಲಿಗೆ ಕಾಫಿ ಮಾಡ್ಕೊಂಡು ಕುಡಿದ್ರೆ ಸಮಾಧಾನ ಆಗೋಲ್ಲ ಅಂಥೇಳಿ ನಾನು ಕೋಲ್ಡ್ ಕಾಫಿನೇ ಮಾಡೋಣ ಅಂಥೇಳಿ ಕೋಲ್ಡ್ ಕಾಫಿನ ಮಾಡ್ಕೊಂಡು ಕುಡಿದೆ. ನಿಮಗೇನಾದರೂ ಕೋಲ್ಡ್ ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತಂದರೆ ನಾನು ನೆಕ್ಸ್ಟ್ ಡೇಸಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ, ಶಾರ್ಟ್ ವೀಡಿಯೋದಲ್ಲಿ ಕೋಲ್ಡ್ ಕಾಫಿ ಹೆಂಗೆ ಮಾಡ್ಕೊಂಡು ಕುಡಿದೆ ಅಂತ ಹೇಳಿ. ನಿಜವಾಗ್ಲೂ ಕೋಲ್ಡ್ ಕಾಫಿನ ನಿಜವಾಗ್ಲೂ ಈ ವೆದರ್ಗೆ, ಈ ನಮ್ಮನೆ ಟೆಂಪ್ರೇಚರ್ಗಂತೂ ಕಾಫಿನ ಕುಡಿತಾಯಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ. ಅವಾಗವಾಗ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ ಕೋಲ್ಡ್ ಕಾಫಿನ. ಕಾಫಿ ಕುಡ್ದಂಗೂ ಫೀಲ್ ಆಗುತ್ತೆ, ಆಮೇಲೆ ನಮಗೆ ತಣ್ಣಗಾಗುತ್ತೆ, ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಕಾಫಿ ಕುಡಿಯೋದ್ರಿಂದ. ನನಗಿಷ್ಟ, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಸಹ ಕುಡಿತೀನಿ ಅಂತ ಹೇಳಿದ್ರು, ಅವ್ರಿಗೂ ಸಹ ನಾನು ಮಾಡಿಕೊಟ್ಟೆ. ನೆನ್ನೆನೂ ಸಹ ಮಾಡಿದ್ದೆ, ನಾನು ನನ್ನ ಫ್ರೆಂಡ್ ಇಬ್ಬರು ಕುಡಿದ್ವಿ. ಅವರು ಬಂದಿದ್ರು ಅಂಥೇಳಿ ಅವ್ರಿಗೂ ಕೋಲ್ಡ್ ಕಾಫಿನ ಮಾಡಿಕೊಟ್ಟಿದ್ದೆ. ಇವತ್ತು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ಕೊಂಡು ಕುಡಿದ್ವಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರ್ತೀರ ಅವರು ನನಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.